ನಮಸ್ಕಾರ ಸ್ನೇಹಿತರೆ, ಯಾರು ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಥವಾ ಬಿಡುಗಡೆನೆ ಆಗಿಲ್ಲ ಅಂತ ಅನ್ಕೊಂಡಿದ್ರಿ, ನಿಮ್ಮ ತಪ್ಪು ಕಲ್ಪನೆ. ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ. ನಿನ್ನೆನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಇಂದು ಕೂಡ ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗೋದಿದೆ. ಎಲ್ಲರಿಗೂ ಕೂಡ ಅಲ್ಲ, ಕೆಲವೊಂದಿಷ್ಟು ಜನರಿಗೆ ಒಂದು 20% ಫಲಾನುಭವಿಗಳಿಗೆ ಇಂದು ಜಮಾ ಆಗುತ್ತೆ. ಮತ್ತೆ ನಾಳೆನೂ ಕೂಡ ನಾಡ್ದು ಕೂಡ ಹೀಗೆ ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ 10ರಿಂದ 12 ದಿನ ಆದ್ರೂ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಹಾಗಾದ್ರೆ ಬನ್ನಿ, ಈ ಗೃಹಲಕ್ಷ್ಮಿಯಲ್ಲಿ 31ನೇ ಕಂತಿನ ಹಣ ಬಂದಿದೆ ಆದ್ರೆ ಮುಂದೆ ಎಲ್ಲ ಕಂತುಗಳಂತೂ ಬರೋದು ನಿಜ. ಯಾಕಂದ್ರೆ ವೆರಿಫಿಕೇಶನ್ ಆದ ತಕ್ಷಣ ಬಿಡುಗಡೆ ಆಗಿರುವಂತಹ ಕಂತು 31ನೇ ಕಂತು. ಅದು ಬಂದಿದ್ರೆ ಆಯ್ತು, ಮುಂದೆ ಎಲ್ಲ ಕಂತುಗಳು ಬರುತ್ತೆ. ಇನ್ನೇನ್ ಪರಿಷ್ಕರಣೆ ವೆರಿಫಿಕೇಶನ್ ಮುಂದಿನ ದಿನಗಳಲ್ಲಿ ಆಗೋ ಡೌಟ್. ಇದೇನಾಗ್ತಾ ಇದೆ, ಇದೇ ಫೈನಲ್. ಯಾಕಂದ್ರೆ ಉಳಿದಿರೋದು 22 ತಿಂಗಳು ಅಧಿಕಾರ ಇರೋದು ಅಷ್ಟೇ. ಅದರಲ್ಲಿ ಯಾವುದೇ ರೀತಿ ವೆರಿಫಿಕೇಶನ್ ಆಗೋದಿಲ್ಲ. ಇನ್ಮೇಲೆ ಇದೇ ಲಾಸ್ಟ್. ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ಕಂತುಗಳನ್ನು ಕೂಡ ಸರ್ಕಾರ ಕ್ಲಿಯರ್ ಮಾಡುತ್ತೆ. ಬನ್ನಿ ಹಾಗಾದ್ರೆ ಈ ವಿಷಯದ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಬನ್ನಿ, ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹತ್ತತ್ರ ನಿಮಗೆ ಎಷ್ಟು ದುಡ್ಡು ಜಮಾ ಆದಂಗಾಯ್ತು? 64,000 ಕಣ್ರಿ. ಅದರಲ್ಲಿ ಕೆಲವೊಂದಿಷ್ಟು ದುಡ್ಡುಗಳು ನೀವು ಪಡ್ಕೊಂಡಿರೋದಿಲ್ಲ, ಅರ್ಜಿ ಸಲ್ಲಿಸುವಾಗ ಡಿಲೇ ಆಗಿರುತ್ತೆ. ವೆರಿಫಿಕೇಶನ್, KYC, ಬ್ಯಾಂಕ್ ಅಕೌಂಟ್ ಚಾಲ್ತಿ ಅಥವಾ ಇನ್ನಿತರ ಕಾರಣಗಳಿಂದ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಡಿಲೇ ಆಗಿರಬಹುದು ಅಥವಾ ದುಡ್ಡು ಬಂದಿಲ್ಲದಿರಬಹುದು. ಇನ್ನು ಸರ್ಕಾರ 2 ಕಂತುಗಳನ್ನ ಕೊಟ್ಟಿಲ್ಲ, ಇದು ನಿಮಗೆ ಗೊತ್ತಿದೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ ಅಂತಾನೂ ಕೂಡ ನಿಮಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಈಗ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 31ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಈಗ 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನಿನ್ನೆ ಮೊನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಅದು ಯಾವ್ಯಾವ ಜಿಲ್ಲೆಗಳಂತ ಹೇಳ್ತೀನಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಇಂದು ಕೂಡ ಸುಮಾರು 13 ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇರುವಂತದ್ದು. ಸೊ ಹಾಗಾದ್ರೆ ಆ ಜಿಲ್ಲೆಗಳು ಯಾವುವು ಅಂತಾನು ಕೂಡ ನಾನು ಸ್ಪಷ್ಟಪಡಿಸ್ತಾ ಹೋಗ್ತೀನಿ. ಸೊ ಒಂದೊಂದಾಗಿ ಕೇಳಿಸ್ಕೊಳ್ತಾ ಹೋಗಿ, ಯಾಕಂದ್ರೆ ಈ ಜಿಲ್ಲೆಗಳನ್ನ ತಿಳ್ಕೊಳ್ಳಿಕ್ಕೆ ನೀವು ಚಟಪಡಿಸ್ತಾ ಇರ್ತೀರಿ. ಅದನ್ನೇ ಮೊದಲು ಹೇಳ್ಬಿಡ್ತೀನಿ. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಹಾಗಾಗಿ ಆ ಫಲಾನುಭವಿಗಳಿಗೂ ಕೂಡ ಇವತ್ತು ಜಮಾ ಆಗಲಿದೆ. ಜೊತೆಗೆ ಮೈಸೂರು, ಮಂಡ್ಯದಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ. ಅಂದ್ರೆ ಈಗ ಎಲ್ಲ ಮಹಿಳೆಯರಿಗೆ ಜಮಾ ಆಗಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಸ್ವಲ್ಪ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಮತ್ತು ಅದೇ ಜಿಲ್ಲೆಗಳಲ್ಲಿ ಇನ್ನು ಬಾಕಿ ಉಳಿದಿರ್ತಾರಲ್ಲ, ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಇವತ್ತು. ಸೊ ಮಂಡ್ಯ, ಮೈಸೂರು ಸೇರಿದಂತೆ ತುಮಕೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ರಾಮನಗರ, ಚಾಮರಾಜನಗರ, ವಿಜಯಪುರ, ಬಳ್ಳಾರಿ ಮತ್ತು ಧಾರವಾಡ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇದೇ ತಿಂಗಳಲ್ಲಿ, ಅಂದ್ರೆ ಒಂದೇ ಒಂದು ತಿಂಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ 2 ಕಂತುಗಳನ್ನ ನಿಮಗೆ 30 ದಿನದ ಒಳಗಾಗಿ 4,000 ದುಡ್ಡು ಜಮಾ ಆದ ಹಾಗೆ. ಹೌದಲ್ವಾ? ಈಗಾಗಲೇ ಜುಲೈ ಎಂಡ್ ಒಳಗಾಗಿ ನಿಮ್ಗೆ ದುಡ್ಡು ಜಮಾ ಆಗ್ತಾ ಇತ್ತು. ಈಗ ಆಗಸ್ಟ್ ಪ್ರಾರಂಭವಾಗಿದೆ. ಸೊ ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಇನ್ನೊಂದು ಕಂತು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ನೀವು ತಿಂಗಳ ಕಂಪೇರ್ ಮಾಡಬೇಡಿ, 30 ದಿನಗಳನ್ನ ಕಂಪೇರ್ ಮಾಡಿದ್ರೆ ನಿಮಗೆ 2 ತಿಂಗಳ ಹಣ 4,000 ರೂಪಾಯಿ ಜಮಾ ಆಗ್ಲಿಕ್ಕೆ ಪ್ರಾರಂಭ ಮಾಡ್ಕೊಂಡಿದೆ. ಸೊ ಇದಕ್ಕೆ ಈ 32ನೇ ಕಂತಿನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ಲಿಕ್ಕೆ ಸುಮಾರು 10ರಿಂದ 12 ದಿನ ಟೈಮ್ ತೆಗೆದುಕೊಳ್ಳುತ್ತೆ. ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ. ಇದಕ್ಕೋಸ್ಕರ ಟೈಮ್ ಇದೆ, ಟೇಬಲ್ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ 10ರಿಂದ 12 ದಿನ ಕಾಲಾವಕಾಶ ಬೇಕು. ಸ್ಪೀಡ್ ಆಗಿ ಜಮಾ ಮಾಡ್ತಾ ಹೋದ್ರೆ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಆಗಬಹುದು, ಅದರಲ್ಲಿ ಮತ್ತೆ ಡಿಲೇ ಆಗುತ್ತೆ. ಅದಕ್ಕಾಗಿ ಹಂತವಾಗಿ ನಾವು ಜಮಾ ಮಾಡ್ತಾ ಹೋಗ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ನಾನ್ ತಿಳಿಸ್ಬೇಕಾಗಿರ್ತಕ್ಕಂತಹ ಅಪ್ಡೇಟ್ ಅನ್ನ ತಿಳಿಸುತ್ತೇನೆ. ಇನ್ನು ನಿಮ್ಮಲ್ಲಿ ಪ್ರಶ್ನೆಗಳು ಸಾಕಷ್ಟು ಇರ್ತವೆ. ಕೆಲವೊಂದಿಷ್ಟು ಜನರಿಗೆ 31ನೇ ಕಂತಿನ ಹಣವೇ ಬಂದಿಲ್ಲ. ಸ್ನೇಹಿತರೆ, ಮೊದಲು ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿ. ಮೊದಲು ನೀವು ಎಲ್ಲದಕ್ಕಿಂತ ಮುಂಚೆ ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ಅಲ್ಲಿಗೆ 70% ಕೆಲಸ ಮುಗಿತು. ಬಯೋಮೆಟ್ರಿಕ್ ಮಾಡಿಸಿದ್ರ ಗ್ರಾಮ ಕರ್ನಾಟಕದಲ್ಲಿ 100% ಕೆಲಸ ಮುಗಿತು. ಇನ್ನು ಒಂದು ಏನಪ್ಪಾ ಅಂದ್ರೆ, ಎಲ್ಲ ನೀವು ಸರ್ಕಾರ ಕೇಳಿರುವಂತೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ. ಆದ್ರೆ ನಿಮ್ಮಲ್ಲಿ ಏನಾದ್ರೂ ದೋಷಗಳಿದ್ರೆ ಅದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ, ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಅಕೌಂಟ್ ಚಾಲ್ತಿ ಇದ್ರೆ ಏನು ತೊಂದರೆ ಇಲ್ಲ, ಅಕೌಂಟ್ ಆಕ್ಟಿವ್ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರುತ್ತೆ. ಇನ್ನು ಇದರ ಜೊತೆಗೇನೆ ಸಾಕಷ್ಟು ಜನ ಲೋನ್ ಮಾಡಿಸಿರ್ತೀರಿ.
ಅಥವಾ ಬೈಕ್ ನಲ್ಲಿ ಲೋನ್ ಆಗಿರ್ಲಿ, ಫ್ರಿಜ್ ಗಳನ್ನ ಖರೀದಿ ಮಾಡಿರ್ಲಿ, ಅಥವಾ PC ಮೇಲೆ ಲೋನು, ಮೊಬೈಲ್ ಗಳ ಮೇಲೆ ಲೋನು, ಈ ರೀತಿ ಮಾಡ್ಸಿರ್ತೀರಿ. ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು EMI ಕಟ್ತಾ ಇರ್ತೀರಿ. ಅದನ್ನ ನೀವು ಕಟ್ಟಿರೋದಿಲ್ಲ, ದಿಢೀರನೆ ಈ ದುಡ್ಡು ಕಟ್ಟಾಗಿರುತ್ತೆ, ಅದು ನಿಮ್ಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅಕೌಂಟ್ ಆಕ್ಟಿವ್ ಇದ್ರೂ ಸಹಿತ ಈ ರೀತಿನೂ ಕೂಡ ತೊಂದರೆ ಆಗಬಹುದು. ಒಂದು ಅಕೌಂಟ್ ಆಕ್ಟಿವ್ ಇರಬೇಕು, ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ರೆ ಮಾತ್ರ ಅಕೌಂಟ್ ಆಕ್ಟಿವ್ ಇರುತ್ತೆ, ಇಲ್ಲಾಂದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಯಾರು ಕೂಡ ಈ ಅಕೌಂಟ್ ಯೂಸ್ ಮಾಡ್ತಾ ಇಲ್ಲ ಅಂತ ಬ್ಯಾಂಕ್ನವರು ಬಂದ್ ಮಾಡಿರ್ತಾರೆ. ಅದನ್ನ ಆಕ್ಟಿವ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆ, ಈ ರೀತಿ EMI ಕಟ್ ಆಗಿದೆ ಅಂತಾನು ಕೂಡ ಚೆಕ್ ಮಾಡೋದಾದ್ರೆ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಸೊ ಎಲ್ಲರೂ ಕೂಡ ಈ ಕೆಲಸ ಮಾಡ್ಕೊಳ್ಳಿ, ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಇನ್ನು ಬೆಸ್ಟ್ ಏನಪ್ಪಾ ಅಂದ್ರೆ DBT ಆಪ್ ಚೆಕ್ ಮಾಡ್ಕೊಳ್ಳೋದು. DBT ಆಪ್ ಚೆಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಾಳೆಯ ವಿಡಿಯೋದಲ್ಲಿ ನಿಮಗೆ ಆ DBT ಆಪ್ ಮುಖಾಂತರ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನ ಚೆಕ್ ಮಾಡೋದು ಅಂತ, ಅಂದ್ರೆ ಎಷ್ಟು ತಿಂಗಳ ಹಣ ಬಂದಿದಾವೆ, ಯಾವ ತಿಂಗಳ ಹಣ ಬಂದಿದಾವೆ, ಯಾವ ದಿನಾಂಕದಂದು ಬಂದಿದಾವೆ ಅಂತ ನೀವು ತಿಳ್ಕೊಳ್ಬಹುದು ಆ DBT ಆಪ್ ನ ಮುಖಾಂತರ. ಅದನ್ನ ನಾನು ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ಒಂದು ಸೈಡ್ ಸ್ಕ್ರೀನ್ ಹಾಕಿ ಆ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿನೇ DBT ಆಪ್ ಇನ್ಸ್ಟಾಲ್ ಮಾಡಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ನಲ್ಲಿ DBT ಅಂತ ಹಾಕಿ ಸಾಕು, ನಾನು ತಿಳ್ಕೊಂಡು ನೆಕ್ಸ್ಟ್ ನಾಳೆನೆ ನಿಮಗೆ ಸ್ಪಷ್ಟನೆಯನ್ನ ಕೊಡ್ತೀನಿ. ಓಕೆ, ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.